ಅಶ್ಲೀಲ ವಿಡಿಯೋ ಆರೋಪ ಬೆನ್ನು ಬೀಳ್ತಾ ಇದ್ದ ಹಾಗೆ ಪ್ರಜ್ವಲ್ ರೇವಣ್ಣ ಗುಂಪಿಗೆ ಸೇರದ ಪದದ ರೀತಿ ಆಗ್ಬಿಟ್ಟಿದ್ದಾರೆ. ಇತ್ತ ಕುಮಾರಸ್ವಾಮಿ ಅವರು ಅವರೇ ಬೇರೆ ನಾವೇ ಬೇರೆ ಅಂತಿದ್ದಾರೆ. ಅತ್ತ ಸಿದ್ದರಾಮಯ್ಯ ದೋಸ್ತಿಗಳ ಮೇಲೆ ಗೂಬೆ ಕೂರಿಸುತ್ತಿದ್ದಾರೆ. ಮತ್ತೊಂದು ಕಡೆ ಸರ್ಕಾರವೇ ಪ್ರಜ್ವಲ್ನ ವಿದೇಶಕ್ಕೆ ಕಳುಹಿಸಿದೆ ಅಂತ ಕೇಸರಿ ಕಲಿಗಳು ತಮಟೆ ಬಾರಿಸುತ್ತಿದ್ದಾರೆ. ಈ ಮಧ್ಯೆ ಪೆನ್ ಡ್ರೈವ್ನ ಹರಿಬಿಟ್ಟಿದ್ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗದಾಗಿದೆ. ಅವ್ರ ಮೇಲೆ ಇವ್ರ ಮೇಲೆ ಅವರು ಕೆಸರು ಎರಚಿಕೊಳ್ಳುತ್ತಾ ಅಶ್ಲೀಲ ರಾಜಕಾರಣ ಮಾಡ್ತಿದ್ದಾರೆ. ಬರೀ ಸೆಕ್ಷುವಲ್ ಹರಾಸ್ಮೆಂಟ್ ಅಲ್ಲ, ಈ ಸರ್ಕಾರಕ್ಕೆ ಹೆಣ್ಮಕ್ಳ ಮೇಲೆ ಗೌರವ ಇಟ್ಕೊಂಡಿದ್ದೀರಾ ನೀವು? ಈ ಪ್ರಕರಣದಲ್ಲಿ ಸಿಲುಕಿರ್ತಕ್ಕಂಥವ್ನು ಯಾವ ಮನೆ ಇರಲಿ ಅವನು ಮೊದಲನೇ ಶಿಕ್ಷೆ ಅವನಿಗೂ ಆಗಬೇಕು. ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವ್ರನ್ನೇ ಈ ಪ್ರಜ್ವಲ್ ರೇವಣ್ಣ ಅವ್ರನ್ನ ವಿದೇಶಕ್ಕೆ ಕಳಿಸಿದ್ದು ಅಂತ ಅಶ್ಲೀಲ ವಿಡಿಯೋ ಕೇಸ್ ರಾಜಕೀಯ ವಲಯದಲ್ಲಿ ರಾದ್ಧಾಂತವನ್ನೇ ಸೃಷ್ಟಿಸಿದೆ. ಪೆನ್ ಡ್ರೈವ್ ಒಳಗೆ ಯಾರಿದ್ದಾರೆ ಅನ್ನೋದಕ್ಕಿಂತ ಅದನ್ನ ಇಡೀ ಊರಿಗೆ ಹರಿಬಿಟ್ಟಿದ್ಯಾರು ಎಂಬ ಹುಡುಕಾಟ ನಡೀತಾ ಇದೆ. ಈ ಮಧ್ಯೆ ಪೆನ್ ಡ್ರೈವ್ನ ಅಸಲಿಯತ್ತು ಮೊದಲು ಯಾರಿಗೆ ತಿಳಿದಿತ್ತು ಎಂಬ ವಿಚಾರಕ್ಕೆ ಕಾಂಗ್ರೆಸ್ ಮತ್ತು ಸ್ನೇಹಲೋಕದ ಸರ್ದಾರರ ಮಧ್ಯೆ ರಾಜಕೀಯ ಜಟಾಪಟಿ ಜೋರಾಗಿದೆ. ಪೆನ್ ಡ್ರೈವ್ ವಿಚಾರಕ್ಕೆ ಕಾಂಗ್ರೆಸ್ ದೋಸ್ತಿ ಮಧ್ಯೆ ವಾಕ್ಸಮರ. ಬಿಜೆಪಿಗೆ ಅಶ್ಲೀಲದ ಬಗ್ಗೆ ಮೊದಲೇ ತಿಳಿದಿತ್ತು ಅಂತ ಸಿಎಂ ಕಿಡಿ. ಅಶ್ಲೀಲ ವಿಡಿಯೋ ಹರಿದಾಟದ ಸೂತ್ರಧಾರ ಅಂದ್ರೆ ಅದು ಡ್ರೈವರ್ ಕಾರ್ತಿಕ್ ಗೌಡ. ಆದ್ರೆ ಕಾರ್ತಿಕ್ ತನ್ನ ಬಳಿ ಇದ್ದ ಪೆನ್ ಡ್ರೈವ್ನ ಮೊದಲು ಯಾರಿಗೆ ಕೊಟ್ಟಿದ್ದ ಅನ್ನೋದೇ ಚರ್ಚೆ. ಇಲ್ಲಿ ಮೊದಲು ದೇವರಾಜೇಗೌಡಗೆ ಪೆನ್ ಡ್ರೈವ್ ಸಿಕ್ಕಿತ್ತು. ಇದೇ ವಿಚಾರವಾಗಿ ಅವರು ಮೋದಿಯಿಂದ ಹಿಡಿದು ಎಲ್ಲಾ ಬಿಜೆಪಿ ನಾಯಕರಿಗೂ ಪತ್ರ ಬರೆದಿದ್ರು ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಇದೀಗ ಇದೇ ವಿಚಾರವನ್ನ ಹಿಡಿದು ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಜೊತೆಗೆ ಎಲ್ಲಾ ಗೊತ್ತಿದ್ರೂ ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಕೊಟ್ಟಿದ್ದೇಕೆ ಅಂತ ದೋಸ್ತಿಯ ಮೇಲೆಯೇ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯವರು ತಪ್ಪು ಮಾಡಿದ್ದಾರೆ. ಯಾಕಂತಂದ್ರೆ ಮೊದಲೇ ಗೊತ್ತಿತ್ತು, ಬಿಜೆಪಿಯವ್ರಿಗೂ ಗೊತ್ತಿತ್ತು, JDSನವ್ರಿಗೂ ಗೊತ್ತಿತ್ತು, ಪ್ರಜ್ವಲ್ ರೇವಣ್ಣನ ವಿಡಿಯೋಗಳೆಲ್ಲ ಗೊತ್ತಿತ್ತು. ಬಿಜೆಪಿ ಪ್ರಜ್ವಲ್ ರೇವಣ್ಣ ಇದನ್ನಲ್ಲ, ಬರೀ ಸೆಕ್ಷುವಲ್ ಹರಾಸ್ಮೆಂಟ್ ಅಲ್ಲ, ರೇಪ್ ಮಾಡಿದ್ದಾರೆ. ಯಾರು ವಿಕ್ಟಿಮ್ ಇದ್ದಾರೆ ಅವ್ರು ಯಾರು ಕೂಡ ಸುಳ್ಳು ಹೇಳಲ್ಲ, ಒಪ್ಕೋಬೇಕಲ್ಲ. ಅದು ಗೊತ್ತಿದ್ದು ಯಾಕೆ ಶೀಟ್ ಕೊಟ್ರು? ಗೊತ್ತಿದ್ದು ಯಾಕೆ ಅವ್ರ ಜೊತೆ ಅಲಯನ್ಸ್ ಮಾಡ್ಕೊಂಡ್ರು? ಸಿದ್ದರಾಮಯ್ಯನವರೇ ವಿದೇಶಕ್ಕೆ ಕಳಿಸಿದ್ದಾರೆ ಎಂದ ಅಶೋಕ್. ಇಂಥ ಕೇಸ್ ಇದೆ ಅಂತ ಗೊತ್ತೇ ಇರಲಿಲ್ಲ ಎಂದ ಶೋಭಾ. ಅಶ್ಲೀಲ ಬೆನ್ನತ್ತುತ್ತಿದ್ದಂತೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿದ್ರು. ಇದೀಗ ಸಂಸದ ಜರ್ಮನಿಗೆ ಹೋಗಿದ್ ಹೇಗೆ ಎಂಬ ವಿಚಾರಕ್ಕೂ ವಾಗ್ಯುದ್ಧ ನಡೀತಾ ಇದೆ. ಸಿದ್ದರಾಮಯ್ಯನವರೇ ವಿದೇಶಕ್ಕೆ ಕಳಿಸಿರಬೇಕು ಅಂತ ಸರ್ಕಾರದ ಮೇಲೆ ವಿಪಕ್ಷ ನಾಯಕ ಆರ್ ಅಶೋಕ್ ಗೂಬೆ ಕೂರಿಸಿದ್ದಾರೆ. ಇತ್ತ ಇಂಥ ಕೇಸ್ ಇದೆ ಅಂತ ಗೊತ್ತೇ ಇರಲಿಲ್ಲ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಜಾರಕಿಯ ಉತ್ತರ ಕೊಟ್ಟಿದ್ದಾರೆ. ಈ ಎಲ್ಲ ಎಪಿಸೋಡ್ ಅನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವ್ರನ್ನೇ ಈ ಪ್ರಜ್ವಲ್ ರೇವಣ್ಣ ಅವ್ರನ್ನ ವಿದೇಶಕ್ಕೆ ಕಳಿಸಿದ್ದು ಅಂತ ರಾಜ್ಯದ ಜನತೆಗೆ ಎಲ್ಲ ಗೊತ್ತಿದೆ. ಕಾನೂನು ಸುವ್ಯವಸ್ಥೆ ಇರೋದು, ಪೊಲೀಸ್ ಇರೋದು, ಇಂಟೆಲಿಜೆನ್ಸಿ ಇರೋದು ಎಲ್ಲನೂ ಕೂಡ ರಾಜ್ಯ ಸರ್ಕಾರದ ಕೈಯಲ್ಲೇ. ಈಗ ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ಹಾಸನ ಓಟ್ ಹಾಕಿದ್ಮೇಲೆ ಎಲ್ಲಿಗೆ ಹೋಗ್ಬೇಕಾಯ್ತು? ಏರ್ಪೋರ್ಟ್ಗೆ ಹೆಂಗ್ ಹೋದ? ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಪೂರ್ವವಾಗಿ ಹೊಂದಾಣಿಕೆಯನ್ನ ಮಾಡ್ಕೊಂಡಿದೆ. ಇಂಥ ಸಂದರ್ಭದಲ್ಲಿ ಈ ರೀತಿಯ ಕೇಸ್ಗಳಿದೆ ಅನ್ನುವಂಥದ್ದು ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ, ನಮ್ಮ ನಾಯಕರಿಗೂ ಕೂಡ ಗೊತ್ತಿರ್ಲಿಲ್ಲ. ಆದ್ರೆ ಇವತ್ತೇನೋ ಕೇಸ್ ಆಚೆ ಬಂದಿದೆ. ಪ್ರಜ್ವಲ್ ರೇವಣ್ಣ ಅವರು ತಪ್ಪು ಮಾಡಿದ್ರೆ ಅವರಿಗೆ ತಕ್ಷಣ ಶಿಕ್ಷೆ ಆಗ್ಬೇಕು. ಹೆಣ್ಣು ಮಕ್ಕಳ ಮರ್ಯಾದೆ ಬೀದಿ ಬೀದಿಯಲ್ಲಿ ಹಂಚಿದ್ದಾರೆ. ಸರ್ಕಾರಕ್ಕೆ ಗಂಡಸ್ತನ ತಾಕತ್ತು ಇದೆಯಾ ಅಂತ HDK ಕೆಂಡ. ಅಶ್ಲೀಲ ವಿಡಿಯೋ ಹರಿಬಿಟ್ಟವರ ಬಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ನಿಗಿ ಕೆಂಡವಾಗಿದ್ದಾರೆ. ಸರ್ಕಾರಕ್ಕೆ ಮರ್ಯಾದೆ ಇದ್ರೆ, ಗಂಡಸ್ತನ ತಾಕತ್ತು ಇದ್ರೆ ರಾಹುಲ್ ಗಾಂಧಿಗೆ ನೋಟಿಸ್ ಕೊಡಿ, ಮೋದಿಯನ್ನ ಯಾಕೆ ಪ್ರಶ್ನೆ ಮಾಡ್ತೀರಿ ಅಂತ ಸಿಡಿಮಿಡಿಗೊಂಡಿದ್ದಾರೆ. ಈ ಪ್ರಕರಣದಲ್ಲಿ ಸಿಲುಕಿರ್ತಕ್ಕಂಥವ್ನು ಯಾವ ಮನೆ ಇರಲಿ ಅವನು ಮೊದಲನೇ ಶಿಕ್ಷೆ ಅವನಿಗೂ ಆಗಬೇಕು. ಇದನ್ನು ಬೀದಿಯಲ್ಲಿ ಹಂಚಿದಿರಲ್ಲ, ಯಾವನು ಮಾಡಿದವನು, ಯಾವನು ಹಂಚಿಸ್ದವನು ತನಿಖೆ ಕೊಟ್ಟಿದ್ದೀರಾ ನೀವು?
ಈ ಸರ್ಕಾರಕ್ಕೆ ಹೆಣ್ಮಕ್ಳ ಮೇಲೆ ಗೌರವ ಇಟ್ಕೊಂಡಿದ್ದೀರಾ ನೀವು? ನಿಮ್ಮ ರಾಹುಲ್ ಗಾಂಧಿ 400 ಜನ ಅಂತ ಹೇಳಿದ್ದಾರೆ, ಅವ್ರ ಹತ್ರ ಮಾಹಿತಿ ಇರಬೇಕಾಗಿದ್ರೆ ತಕ್ಷಣ ರಾಹುಲ್ ಗಾಂಧಿಗೆ ನೋಟಿಸ್ ಕೊಡಿ. ನಿಮಗೆ ಆ ಗಂಡುಸ್ತನ ತಾಕತ್ತಿದ್ರೆ ಇಂಥ ಚಿಲ್ಲರೆ ರಾಜಕಾರಣ ಬಿಟ್ಟು. ಒಟ್ಟಾರೆ ಪೆನ್ ಡ್ರೈವ್ ವಿಚಾರದಿಂದ ದೋಸ್ತಿಗಳೇ ಅಂತರ ಕಾಯ್ದುಕೊಂಡಿದ್ದಾರೆ. ಜೊತೆಗೆ ಸರ್ಕಾರದ ಕಡೆಗೆ ಬೊಟ್ಟು ಮಾಡುತ್ತಾ ಗೂಬೆ ಕೂರಿಸುವ ಗೋಜಿಗೆ ಬಿದ್ದಿದ್ದಾರೆ. ಅಶ್ಲೀಲ ವಿಡಿಯೋ ಕೇಸ್ನಿಂದಾದ ಮುಜುಗರದಿಂದ ತಪ್ಪಿಸಿಕೊಳ್ಳಲು ಇಂಥ ಅಸ್ತ್ರ ಹೂಡಿರೋದು ಮೇಲ್ನೋಟಕ್ಕೆ ಕಾಣಿಸ್ತಿರೋದಂತೂ ನಿಜ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.